ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ CET ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. CET ಫಲಿತಾಂಶದ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೊದಲು ಬಂದ್ಬಿಟ್ಟು CET ಫಲಿತಾಂಶ ಯಾವಾಗ ಬರುತ್ತೆ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈ ಹಿಂದೆ ನಿಮಗೆ ಗೊತ್ತಿರೋ ಹಾಗೆ ಜೂನ್ ಫಸ್ಟ್ ವೀಕ್ ಅಲ್ಲಿ ನಾವು ಫಲಿತಾಂಶವನ್ನು ಕೂಡ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಇತ್ತೀಚಿನ ಮಟ್ಟಿಗೆ ಉನ್ನತ ಶಿಕ್ಷಣ ಇಲಾಖೆ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಕೆಎಗೆ ಒಂದು ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡುತ್ತೆ. ಈ ಎಲ್ಲ ಗೊಂದಲ ಆಗಿರೋ ಮಧ್ಯೆ ರಿಪೋರ್ಟ್ ನ ಸಲ್ಲಿಸಿತ್ತು. ಮೀನ್ಸ್ ಕೆಎಗೆ ವರದಿಯನ್ನು ಸಲ್ಲಿಸೋದಕ್ಕೆ ಉನ್ನತ ಶಿಕ್ಷಣ ಇಲಾಖೆ ಕೇಳಿತ್ತು. ಕಾರಣ ಇಷ್ಟೇ, CET ಗೊಂದಲ ಆಯಿತು, ಇಶ್ಯೂಸ್ ಆಯಿತು, ಪ್ರತಿಭಟನೆ ಕೂಡ ನಡೆಯಿತು. ಅದರ ಮಧ್ಯೆ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಉನ್ನತ ಶಿಕ್ಷಣ ಇಲಾಖೆ ಬಂದ್ಬಿಟ್ಟು ಡೈರೆಕ್ಷನ್ ಕೊಡ್ತು. ಏನಂದ್ರೆ ಈ ರೀತಿ ವ್ಯಾಲ್ಯೂಯೇಷನ್ ಯಾವ ರೀತಿ ಮಾಡಬೇಕು, ಯಾಕೆ ಔಟ್ ಆಫ್ ಸಿಲೆಬಸ್ ಬಂತು ಅಂತ ಎಲ್ಲ ತನಿಖೆ ಎಲ್ಲ ಮಾಡಿ ನಂತರ ಒಂದು ತೀರ್ಮಾನ ಕೂಡ ಕೈಗೊಂಡಿದ್ದಾರೆ. ಅದಕ್ಕೆ ಉನ್ನತ ಶಿಕ್ಷಣ ಇಲಾಖೆಗೆ ಕೆಎ ಬಂದ್ಬಿಟ್ಟು ಒಂದು ಪರ್ಮಿಷನ್ ಮೀನ್ಸ್ ಒಂದು ವರದಿಯನ್ನು ಕೇಳಿದಾಗ ವರದಿಯನ್ನು ಕೂಡ ಸಲ್ಲಿಸಿರ್ತದೆ. ಅದರಲ್ಲಿ ಉಲ್ಲೇಖ ಕೂಡ ಮಾಡಿರುತ್ತದೆ ಈ ರೀತಿ ಯಾವ ಕಾರಣಕ್ಕಾಗಿ ಈ ರೀತಿ ಆಗಿದೆ ಅಂತ. ಇದರ ನಡುವೆ ಈ ಅಂದ್ರೆ ಮೇ ಲಾಸ್ಟ್ ವೀಕ್ ನಾವು ಫಲಿತಾಂಶ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು CET ಅಂತ ಹೇಳ್ತಾ ಇದ್ದಾರೆ. ನಂತರ CET ಆಕ್ಷೇಪಣೆ ಸಲ್ಲಿಸೋದಕ್ಕೆ ಟೈಮ್ ಕೊಟ್ಟಿದ್ರು. ಇಂದು ಮೇ 7ನೇ ತಾರೀಕು ಎಂಡ್ ಆಗುತ್ತೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ. ಆದ ನಂತರ ನಿಮಗೆ ಫೈನಲ್ ಕೀ ಆನ್ಸರ್ ಬಂದ ನಂತರ ನಿಮ್ದು ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಕೂಡ ಶುರು ಮಾಡ್ತಾರೆ. ನಂತರ ನಿಮಗೆ ವ್ಯಾಲ್ಯೂಯೇಷನ್ ಕೂಡ ನಿಮ್ದು CET ವ್ಯಾಲ್ಯೂಯೇಷನ್ ಕೂಡ ಆಗುತ್ತೆ. ಆದ್ರೆ ನಿಮ್ದು ರ್ಯಾಂಕಿಂಗ್ ಪಟ್ಟಿ, ನಿಮ್ದು ರ್ಯಾಂಕಿಂಗ್ ಮಾಡ್ಬೇಕಂದ್ರೆ ಇಲ್ಲಿ PUC 2 ಪರೀಕ್ಷೆ ಕೂಡ ಮುಗಿಬೇಕಾಗುತ್ತೆ. ಒಂದು ಪರೀಕ್ಷೆ ಮುಗಿದಿದೆ, ಫಲಿತಾಂಶ ಕೂಡ ಬಂದಿದೆ. ಎರಡನೇ ಪರೀಕ್ಷೆ ಕೂಡ ಫಲಿತಾಂಶ ಕೂಡ ಬರಬೇಕಾಗುತ್ತೆ. ರಿಸಲ್ಟ್ ಬಂದ ನಂತರ ನಿಮಗೆ ಬೆಸ್ಟ್ ಆಫ್ 2 ಎರಡರಲ್ಲಿ ಯಾವುದು ನಿಮಗೆ ಬೆಸ್ಟ್ ಬಂದಿದೆ ಅದನ್ನ ಕನ್ಸಿಡರ್ ಮಾಡಿ ನಾವು ಫಲಿತಾಂಶ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ 2 ಪರೀಕ್ಷೆ ಇದು, ಅದ್ರಲ್ಲಿ CET 50%, ಅದೇ ರೀತಿ ನಿಮ್ದು PUC ಬೋರ್ಡ್ ಮಾರ್ಕ್ಸ್ 50% ಇರೋ ಕಾರಣ ಫಲಿತಾಂಶ ಕೂಡ ಕೊಡ್ತಾರೆ. ಎರಡು ಕೂಡ ಇದನ್ನು ಮಾಡಿ ನಿಮಗೆ ಫಲಿತಾಂಶ ಕೂಡ ಪ್ರಕಟಣೆ ಕೂಡ ಮಾಡ್ತಾರೆ ವಿದ್ಯಾರ್ಥಿಗಳೇ. ಅದ ನಂತರ ವಿದ್ಯಾರ್ಥಿಗಳಿಗೆ ಫೈನಲ್ ಫಲಿತಾಂಶ ಕೂಡ ಬರುತ್ತೆ. ಇಲ್ಲಿ 3ನೇ ಪರೀಕ್ಷೆ, ಯಾರು PUC 3ನೇ ಪರೀಕ್ಷೆ ಬರಬೇಕು ಅಂತ ಇದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಅಲೋ ಮಾಡೋದಿಲ್ಲ. ಅವರಿಗೆ ಫೈನಲ್ ರೌಂಡ್ ಅಥವಾ ಮಾಪಪ್ ರೌಂಡ್ ಅಂತ ಕರೀತಾರೆ, ಅಥವಾ ಥರ್ಡ್ ರೌಂಡ್ ಅಂತ ಕರೀತಾರೆ, ಅಥವಾ ಫೈನಲ್ ರೌಂಡ್ ಅಂತ ಕರೀತಾರೆ. ಅದರಲ್ಲಿ ನಾವು ಚಾನ್ಸ್ ನ ಕೊಡ್ತೀವಿ ಅಂತ ಇಲ್ಲಿ ಕ್ಲಾರಿಫೈ ಮಾಡಿದ್ದಾರೆ. ಇಷ್ಟೆಲ್ಲ ಮಾಹಿತಿಗಳನ್ನ ಕೆಎ ಬಿಡ್ಕೊಟ್ಟಿದೆ. ಇದರ ನಡುವೆ ವ್ಯಾಪಕ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ ಅಂತ. ಕೆಎ ಇದನ್ನ ಅಲ್ಲೇ ಹೇಳಿದ್ಬಿಟ್ಟು ಈ ರೀತಿ ಬೆಳವಣಿಗೆಗಳು ನಡೆದಿದೆ. ಸದ್ಯಕ್ಕೆ ಯಾವುದೇ ರೀತಿ ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ. ಈ ರೀತಿ ಫೈನಲ್ ಕೀ ಆನ್ಸರ್ ಬಂದ ನಂತರ ನಿಮಗೆ ಮಾಹಿತಿ ಗೊತ್ತಾಗುತ್ತೆ ಏನು ಎತ್ತ ಅಂತ. ಸದ್ಯಕ್ಕೆ ಅದನ್ನ ಬಿಟ್ಟು ಅಂದ್ರೆ 50 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಬಂದಿದ್ದಲ್ಲ, ಅದನ್ನ ಬಿಟ್ಟು ಉಳಿದದನ್ನ ನಾವು ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮ್ಯಾಥಮೆಟಿಕ್ಸ್ ಅಲ್ಲಿ 2 ಬಂದ್ಬಿಟ್ಟು ಗ್ರೇಸ್ ಮಾರ್ಕ್ಸ್ ಕೊಟ್ಟು ಟೋಟಲ್ ಬಂದ್ಬಿಟ್ಟು 188 ಅನ್ಸುತ್ತೆ, 188 ಅಂಕಗಳಿಗೆ ನಾವು ಇದನ್ನ ವ್ಯಾಲ್ಯೂಯೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರಿ, 188 ಎಕ್ಸಾಕ್ಟ್ ಮಾಹಿತಿ ಗೊತ್ತಿಲ್ಲ. ಒಟ್ಟು 50 ಅಂಕಗಳು ಅಲ್ಲಿ ಹೋದ್ರೆ 52 ಅಂಕಗಳನ್ನ ಬಿಡಿ, 52 ಅಂಕಗಳನ್ನ ಬಿಟ್ಟು ನೀವು 188 ಬರ್ತದೆ. 188ಕ್ಕೆ ನಿಮ್ದು ವ್ಯಾಲ್ಯೂಯೇಷನ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ. ಇನ್ನ ಕೆಲವೊಂದು ವೇರಿಯೇಷನ್ ಆಗಿದೆ, ಮೀನ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಗೇಸ್ ಮಾರ್ಕ್ಸ್ ಬರಬೇಕಿತ್ತು, ಇನ್ನೊಂದು ಯಾವ್ದಾದ್ರು ಒಂದು ಕಡಿಮೆ ಆಗ್ಬೇಕು ಅಂತ ಸಾಕಷ್ಟು ಅಭಿಪ್ರಾಯ ಕೂಡ ಗಣಿತ ಶಿಕ್ಷಕರ ಅಸೋಸಿಯೇಷನ್ ಆಗಿರ್ಬೋದು, ಬೇರೆಯವರು ಖಾಸಗಿ ಸಂಸ್ಥೆಗಳು ಎಲ್ಲ ಕೂಡ ವಿರೋಧ ಮಾಡಿದಾವೆ. ಫೈನಲ್ ಕೀ ಆನ್ಸರ್ ಬಂದಾಗ ನಿಮಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ಎಷ್ಟು ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ, ಎಷ್ಟು ಇದು ಅಂತ. 50 ಬಂದ್ಬಿಟ್ಟು ಔಟ್ ಆಫ್ ಸಿಲೆಬಸ್ ಅಂತ ಕ್ಲಾರಿಫೈ ಮಾಡಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.